ನಮಸ್ಕಾರ. ನೀವು ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾನು ತೋರಿಸುವಂಥ ರೆಸಿಪಿ ಏನಂದರೆ ಜಿಗಳಿ ಮನೆಯಲ್ಲಿ ಹೇಗೆ ಮಾಡಬೇಕು ಅಂತ. ನಾನು ಇದಕ್ಕೆ ತಗೊಂಡಿರೋ ಸಾಮಗ್ರಿಗಳೇನೆಂದರೆ ಕುಟ್ಟಾಣಿ ಇರಬೇಕು ಮನೆಯಲ್ಲಿ, ಇಲ್ಲ ಕುಟ್ಟೋ ಕಲ್ಲು ಇರುತ್ತಲ್ಲ ಅದಾದರೂ ನಡೆಯುತ್ತೆ. ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟು ರುಚಿ ಬರಲ್ಲ. ಮತ್ತು ಲಿಂಬೆ ಸೊಪ್ಪು, ನೀವು ಎಷ್ಟು ಹುಣಸೆನ ತೊಗೋತೀರ ಅದ್ರ ಮೇಲೆ ಲಿಂಬೆ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಒಂದು 4 ಕಾಳು ಮೆಣಸನ್ನು ತೊಗೋಬೇಕು. ಮತ್ತು ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿರಬೇಕು. ನಾನು ಮೊದಲೇ ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿರ್ತೀನಿ. ಮತ್ತು ಉಪ್ಪು, ಆಮೇಲೆ ಸಕ್ಕರೆ. ನೀವು ಬೇಕಾದರೆ ಬೆಲ್ಲವನ್ನು ಬಳಸ್ಬೋದು, ಸಕ್ಕರೆಯನ್ನು ಯೂಸ್ ಮಾಡ್ಬೋದು. ನಾನಲ್ಲಿ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಮತ್ತು ಹುಣಸೆ ಮೇಲೆ ಈ ಥರ ನಾರಿರುತ್ತೆ, ಅವುಗಳನ್ನು ತೆಗೆದಿಟ್ಕೋಬೇಕು. ಆಮೇಲೆ ಹುಣಸೆ ಕುಟ್ಟಾಣಿಯಲ್ಲಿ ಹಾಕ್ಕೊಂಡು ನೋಡಿ, ಈ ಥರ ನಾರುಗಳು ಅಥವಾ ಇದರ ಸಿಪ್ಪೆ ಎಲ್ಲ ಇರುತ್ತೆ. ಅದೇ ಥರ ಇವನ್ನ ತೆಕ್ಕೊಂಡು ಕುಟ್ಟಾಣಿಗೆ ಹಾಕ್ಕೋಬೇಕು. ನಂತರ ನಿಂಬೆ ಸೊಪ್ಪು ನೋಡಿ, ಇವುಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಕರಿಬೇವು, ಎಲ್ಲವನ್ನು ಸುಲಿದು ಹಾಕ್ಕೋಬೇಕು. ಕಡ್ಡಿ ಮಾತ್ರ ಇರಬಾರ್ದು, ಇಲ್ಲ ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗುತ್ತೆ. ನಂತರ ಜೀರಿಗೆ ತಗೊಂಡಿದ್ದೀನಿ, ಆ ಜೀರಿಗೆಯನ್ನು ಹಾಕ್ಕೋಬೇಕು. 4 ಕಾಳು ಮೆಣಸು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಇವನ್ನೆಲ್ಲ ಹಾಕ್ಕೋಬೇಕು. ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಲಾಸ್ಟಿಗೆ ಹಾಕಿ, ಸಕ್ಕರೆಯನ್ನು ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಅಥವಾ ಬೆಲ್ಲವನ್ನು. ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ಇದರ ನಂತರ ಚೆನ್ನಾಗಿ ಕುಟ್ಟಿ